ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SR ಎಂಟರ್ಟೈನ್ಮೆಂಟ್ ಬ್ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಹಿರಿಯರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆದುಕೊಳ್ಳೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಫ್ರೆಂಡ್ಸ್, ಬನ್ನಿ ನೋಡೋಣ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹಿರಿಯರ ಪಾದಗಳನ್ನು ಸ್ಪರ್ಶಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವ ಸಂಪ್ರದಾಯವಿದೆ. ಆದರೆ ಈಗಿನ ಕಾಲದಲ್ಲಿ ಈ ರೀತಿ ಆಶೀರ್ವಾದ ಪಡೆಯುವವರ ಸಂಖ್ಯೆ ಕಡಿಮೆ ಆಗುತ್ತಿದೆ ಫ್ರೆಂಡ್ಸ್. ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಜನನ ನೋಡಿದ್ರೂ ಕೂಡ ತಮ್ಮ ಹಿರಿಯರ ಪಾದಗಳನ್ನು ಸ್ಪರ್ಶಿಸುವುದಾಗಲಿ, ಅವರಿಗೆ ಗೌರವದಿಂದ ನಮಸ್ಕರಿಸುವುದಾಗಲಿ ಮಾಡುತ್ತಿಲ್ಲ. ಇದು ಫುಲ್ ಕಡಿಮೆ ಆಗ್ತಿದೆ. ಆದರೆ ಇದನ್ನು ನಾವು ಈ ಥರ ಹಿರಿಯರ ಪಾದಗಳಿಗೆ ಸ್ಪರ್ಶಿಸಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಮಗೆ ಇದು ಧಾರ್ಮಿಕವಾಗಿಯೂ ಅಲ್ಲದೆ ವೈಜ್ಞಾನಿಕ ಕಾರಣಗಳಿಂದಲೂ ಕೂಡ ಪ್ರಯೋಜನಕಾರಿಯಾಗಿದೆ ಫ್ರೆಂಡ್ಸ್. ಸೊ ಹಳೆಯ ಕಾಲದ ಜನರನ್ನು ನೋಡಿ ಈಗಲೂ ಕೂಡ ಅವರು ತಮ್ಮ ಹಿರಿಯರ ಪದಗಳನ್ನ ಮುಟ್ಟಿ ಆಶೀರ್ವಾದ ಪಡೆಯೋದನ್ನು ನೀವು ನೋಡಿರ್ತೀರ. ಸೊ ಈ ಥರ ನಾವು ಆಶೀರ್ವಾದ ಪಡೆದುಕೊಳ್ಳೋದ್ರಿಂದ ನಮ್ಮ ಅನೇಕ ಸಮಸ್ಯೆಗಳು ದೂರವಾಗುತ್ತದೆ ಫ್ರೆಂಡ್ಸ್. ಸೊ ಹಿರಿಯರ ಪದಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯೋದ್ರಿಂದ ನಮ್ಗೆ ಏನೆಲ್ಲ ಪ್ರಯೋಜನಗಳಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಧನಾತ್ಮಕ ಶಕ್ತಿ. ಓಕೆನಾ, ನೀವು ಈ ಥರ ಹಿರಿಯರ ಪಾದಗಳನ್ನು ಸ್ಪರ್ಶಿಸಿದಾಗ ನಿಮ್ಮನ್ನು ಆಶೀರ್ವದಿಸುವ ವ್ಯಕ್ತಿಯು ಸಕಾರಾತ್ಮಕ ಶಕ್ತಿಯನ್ನು ಸಹ ಪಡೆಯುತ್ತೀರಾ. ಓಕೆನಾ, ಅಂದರೆ ನೀವೇನು ಅವ್ರ ಹತ್ರ ಏನು ಸಕಾರಾತ್ಮಕ ಶಕ್ತಿ ಇದೆಯಲ್ಲ ಅದು ಕೂಡ ನಿಮಗೆ ಸಿಗುತ್ತೆ. ಸೊ ನಿಮ್ಮಲ್ಲಿನ ನಕಾರಾತ್ಮಕ ಆಲೋಚನೆಗಳಾಗಲಿ ಅಥವಾ ಚಿಂತನೆಗಳಾಗಲಿ ಅಥವಾ ನಕಾರಾತ್ಮಕ ಕಂಪನಗಳು ಕೂಡ ದೂರವಾಗ್ತವೆ ಫ್ರೆಂಡ್ಸ್. ನಿಮ್ಮಲ್ಲಿ ಯಾವುದೋ ಒಂದು ರೀತಿಯ ಧನಾತ್ಮಕ ಶಕ್ತಿ ಸೇರಿಕೊಂಡ ಅನುಭವವನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ. ಓಕೆನಾ. ಎರಡನೇದಾಗಿ ಅಹಂಕಾರ ದೂರವಾಗುತ್ತೆ ಫ್ರೆಂಡ್ಸ್. ನಾವು ಹಿರಿಯರ ಪಾದಗಳನ್ನು ಸ್ಪರ್ಶಿಸೋದ್ರಿಂದ ದೊಡ್ಡ ಪ್ರಯೋಜನವೇನೆಂದರೆ ಅದು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡುತ್ತದೆ ಫ್ರೆಂಡ್ಸ್. ನೀವು ಇವಾಗ ಬೇಕಾದರೆ ನೀವು ಹಿರಿಯರ ಪಾದಗಳನ್ನ ಸ್ಪರ್ಶಿಸಿ ನೋಡಿ, ಆವಾಗ ನಿಮ್ಗೆ ಫೀಲ್ ಆಗೇ ಆಗುತ್ತೆ. ನಾವು ಎಷ್ಟು ತಲೆ ಬಾಗಿಸ್ತೀವೋ ಅಷ್ಟು ನಮ್ಮಲ್ಲಿನ ಅಹಂಕಾರ ದೂರವಾಗುತ್ತೆ ಫ್ರೆಂಡ್ಸ್. ಸೊ ಹಿರಿಯರ ಬಗ್ಗೆ ಗೌರವದ ಭಾವನೆ ನಮ್ಮಲ್ಲಿ ಹೆಚ್ಚಾಗುತ್ತೆ ಕೂಡ. ಓಕೆನಾ. ಮೂರನೇದಾಗಿ ದೈಹಿಕ ವ್ಯಾಯಾಮ. ನಾವು ಈ ಪಾದಗಳನ್ನು ಸ್ಪರ್ಶಿಸುವುದು ದೈಹಿಕ ವ್ಯಾಯಾಮವನ್ನು ಕೂಡ ನಮಗೆ ನೀಡುತ್ತದೆ ಫ್ರೆಂಡ್ಸ್. ನಾವು ಹಿರಿಯರ ಪಾದಗಳನ್ನು ಸ್ಪರ್ಶಿಸುವಾಗ ನಾವು ನಮ್ಮ ಬೆನ್ನನ್ನು ಬಗ್ಗಿಸಿ ಅವರ ಪಾದ ಸ್ಪರ್ಶವನ್ನು ಮಾಡಬೇಕು. ಈ ರೀತಿ ಪ್ರತಿನಿತ್ಯ ನಮ್ಮ ಸೊಂಟ ಮತ್ತು ಬೆನ್ನನ್ನು ಬಗ್ಗಿಸಿ ಆಶೀರ್ವಾದ ಪಡೆಯೋದ್ರಿಂದ ನಮ್ಮ ಬೆನ್ನು ಮೂಳೆಗಳಿಗೆ ಹಾಗೆ ಸೊಂಟಕ್ಕೆ ವ್ಯಾಯಾಮ ಕೂಡ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಇದರಿಂದ ನಮಗೆ ದೈಹಿಕ ನೋವಿನ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗ್ತವೆ. ಮತ್ತು ನಾವು ಮೊಣಕಾಲುಗಳ ಮೇಲೆ ಕುಳಿತುಕೊಳ್ಳುವ ಮೂಲಕ ಹಿರಿಯರ ಪಾದಗಳನ್ನು ಸ್ಪರ್ಶಿಸುವುದು ನಮ್ಮ ದೇಹದ ಕೀಲುಗಳ ಮೇಲೆ ಕೂಡ ಬಲವನ್ನು ನೀಡುತ್ತದೆ. ಸೊ ಇದು ಕೀಲು ನೋವಿನಿಂದ ಪರಿಹಾರವನ್ನು ನೀಡುತ್ತದೆ. ಮತ್ತು ಪ್ರಾಣಾಯಾಮ ಮಾಡುವುದರಿಂದ ದೇಹದ ಎಲ್ಲ ಕೀಲುಗಳು ಸ್ವಲ್ಪ ಸಮಯದವರೆಗೂ ನೇರವಾಗುತ್ತವೆ. ಇದು ದೇಹದಿಂದ ಎಲ್ಲ ಒತ್ತಡವನ್ನು ತೆಗೆದುಹಾಕುತ್ತದೆ. ಮತ್ತು ಪಾದಗಳನ್ನು ಸ್ಪರ್ಶಿಸಲು ನಾವು ಬಾಗುವುದರಿಂದ ನಮ್ಮ ಕಣ್ಣುಗಳಿಗೆ ಮತ್ತು ಇಡೀ ದೇಹಕ್ಕೆ ಪ್ರಯೋಜನಕಾರಿಯಾಗುತ್ತೆ ಫ್ರೆಂಡ್ಸ್. ಹಾಗೆ ತಲೆಯ ರಕ್ತ ಕೂಡ ಪರಿಚಲನೆಯನ್ನು ಸುಧಾರಿಸುತ್ತದೆ. ಪಾದ ಸ್ಪರ್ಶ ಮಾಡುವ ವಿಧಾನ ಕೂಡ ಇದೆ ಫ್ರೆಂಡ್ಸ್. ನಾವು ಹಿರಿಯರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದು ನಾವು ಅವರಿಗೆ ನೀಡುವ ಗೌರವದ ಪ್ರತೀಕವಾಗಿದೆ. ನಾವು ಹಿರಿಯರ ಪಾದಗಳನ್ನು ಮುಟ್ಟುವಾಗ ನಮ್ಮ ದೇಹದ ಮೇಲಿನ ಭಾಗವನ್ನು ಬಾಗಿಸಬೇಕು ಮತ್ತು ಮೊಣಕಾಲನ್ನು ಬಗ್ಗಿಸದೆ ಕೈಗಳನ್ನು ನೇರವಾಗಿ ಪಾದಗಳನ್ನು ಮುಟ್ಟಬೇಕು. ಕೈಗಳು ನೇರವಾಗಿ ಇರಬೇಕು ಮತ್ತು ನಿಮ್ಮ ಬಲಬದಿಯ ಕೈಯು ಅವರ ಎಡಗಾಲನ್ನು ಮತ್ತು ಎಡಬದಿಯ ಕೈಯು ಅವರ ಬಲಗಾಲನ್ನು ಮುಟ್ಟಬೇಕು. ಹೀಗೆ ಹಿರಿಯರ ವ್ಯಕ್ತಿಯ ಕಾಲು ಮುಟ್ಟಿದರೆ ನಮಗೆ ಇಷ್ಟೆಲ್ಲ ಪ್ರಯೋಜನಗಳಿದೆ. ನಾವು ಈ ಥರ ಬಗ್ಗಿ ನಮಸ್ಕಾರ ಮಾಡುವಾಗ ನಾವು ಹಿರಿಯರು ಏನಿದ್ದಾರಲ್ಲ ಅವರು ನಮ್ಮ ತಲೆಯ ಮೇಲೆ ಅವರೆರಡೂ ಕೈಗಳನ್ನಿಟ್ಟು ಆಶೀರ್ವಾದವನ್ನು ಕೂಡ ಮಾಡಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಇಷ್ಟೆಲ್ಲ ನಮಗೆ ಪ್ರಯೋಜನಗಳಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಕೊಡಿ. ಹಾಗೆ ಇನ್ನೂ ಮುಂದಿನ ವಿಡಿಯೋದಲ್ಲಿ ನಿಮಗೆ ಏನಾದರೂ ಯಾವ ರೀತಿ ವಿಡಿಯೋ ಬೇಕು ಅಂತ ಏನಾದರೂ ನಿಮ್ಮ ಅನಿಸಿಕೆಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆನಾ. ಥ್ಯಾಂಕ್ ಯು. ಬಾಯ್.